ಪ್ರಾಶಸ್ತ್ಯವನ್ನೇ ಹೇಳೋದಕ್ಕೆ ಅದು ಆ ಮಾತಿರೋದು. ಹಾಗೇನು ಉತ್ತರಾಯಣದಲ್ಲಿ ಪ್ರಾಣ ಬಿಟ್ಟರೆ ಶ್ರೇಷ್ಠ ಅಂತ ಅದರ ಅಭಿಪ್ರಾಯನ ಹೊರತು ಅದಕ್ಕೋಸ್ಕರ ಕಥೆಯನ್ನು ಬೇರೆ ಯೋಜನೆ ಮಾಡಿಬಿಡ್ತಾರೆ. ಭೀಷ್ಮಾಚಾರ್ಯ ಅದಕ್ಕೋಸ್ಕರ ಉತ್ತರಾಯಣ ಬರಲಿ ಅಂತ ಕಾಯ್ಕೊಂಡು ಕೂತಿದ್ರು ಅಂತ. ಉತ್ತರಾಯಣ ಬರಲಿ ಅಂತ ಕಾಯ್ಕೊಂಡು ಕೂತಿದ್ರೆ ಉತ್ತರಾಯಣ ಬಂದು 15-20 ದಿವಸ ಆದರೂ ಯಾಕೆ ಕಾಯ್ಕೊಂಡು ಕೂತಿದ್ರು ಭೀಷ್ಮಾಚಾರ್ಯರು? ಪುಷ್ಯಮಾಸದಲ್ಲಿ ಉತ್ತರಾಯಣ ಬಂದ್ಬಿಡುತ್ತೆ ಸಾಮಾನ್ಯವಾಗಿ. ಪುಷ್ಯಮಾಸದಲ್ಲಿ ಶುಕ್ಲ ಪಕ್ಷದಲ್ಲೇ ಸಾಮಾನ್ಯ ಶುಕ್ಲ ಪಕ್ಷದಲ್ಲೇ ಬಂದೋಗ್ಬಿಡುತ್ತೆ. ಭೀಷ್ಮಾಚಾರ್ಯರು ಶರೀರ ಬಿಟ್ಟಿದ್ದು ಮಾಘ ಮಾಸದ ಅಷ್ಟಮಿ. ಅಲ್ಲಿ ತನಕ ಏನು ಮಾಡ್ತಾಯಿದ್ರು? ಯಾತಕ್ಕೋಸ್ಕರ ಹಾಗೆ ಮಲ್ಕೊಂಡಿದ್ರು? ಇದು ಅಜ್ಞಾನದ ಒಂದು ವಾದ. ಭೀಷ್ಮಾಚಾರ್ಯರು ಉತ್ತರಾಯಣಕ್ಕೋಸ್ಕರ ಕಾಯ್ತಾ ಇದ್ರು ಅಂತ ಹೇಳೋದು. ಅವರು ಪರಮಾತ್ಮನ ದರ್ಶನಕ್ಕೋಸ್ಕರವಾಗಿ ಕಾಯ್ತಾ ಇದ್ರು. ಪರಮಾತ್ಮನ ದರ್ಶನ ಆಗಿದ ತಕ್ಷಣ ಅವರು ತಮ್ಮ ಶರೀರವನ್ನು ಬಿಟ್ಟರು. ಕೃಷ್ಣನ ನೋಡಬೇಕು ಅಂತ ಅವರು ಕಾಯ್ಕೊಂಡಿದ್ದಿದ್ದು. ಕೃಷ್ಣನನ್ನು ನೋಡಿ ನಾನು ಶರೀರವನ್ನು ಬಿಡಬೇಕು ಅಂತ ಆ ಪರಮಾತ್ಮನ ಭಕ್ತಿಯಿಂದ ಅವರು ದೇಹವನ್ನು ಧಾರಣೆ ಮಾಡ್ಕೊಂಡು ಕೂತಿದ್ದವರು ಭೀಷ್ಮಾಚಾರ್ಯರು. ಉತ್ತರಾಯಣ ದಕ್ಷಿಣಾಯಣ ಅನ್ನೋದೆಲ್ಲ